ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಮತ್ತೊಂದು ಮಹತ್ವದ ಬೆಳವಣಿಗೆಯಾಗಿದ್ದು 14ನೇ ಆರೋಪಿ ಪ್ರದೋಷ್ ರಾವ್ ತಮ್ಮನ್ನು ಮಾಫಿ ಸಾಕ್ಷಿಯಾಗಿ ಪರಿಗಣಿಸುವಂತೆ ಸಲ್ಲಿಸಿರುವ ಅರ್ಜಿಯ ವಿಚಾರಣೆ ಪೂರ್ಣಗೊಂಡಿದೆ. 59ನೇ ಸಿಸಿಎಚ್ ನ್ಯಾಯಾಲಯ ಆದೇಶ ಕಾಯ್ದಿರಿಸಿದ್ದು ಆಗಸ್ಟ್ 10ರಂದು ಅಂತಿಮ ಆದೇಶ ಪ್ರಕಟಿಸುವುದಾಗಿ ತಿಳಿಸಿದೆ. ಪ್ರದೋಷ್ ಪರ ವಕೀಲರು ಸತ್ಯಾಂಶವನ್ನು ನ್ಯಾಯಾಲಯದ ಮುಂದೆ ಹೇಳುವುದಾಗಿ ಅರ್ಜಿಯಲ್ಲಿ ತಿಳಿಸಿದ್ದಾರೆ. ಇದೇ ಪ್ರಕರಣದ 8ನೇ ಆರೋಪಿ ರವಿಶಂಕರ್ ಹಾಗೂ 10ನೇ ಆರೋಪಿ ವಿನಯ್ ಕೂಡ ಮಾಫಿ ಸಾಕ್ಷಿಯಾಗಲು ಅರ್ಜಿ ಸಲ್ಲಿಸಿದ್ದಾರೆ. ಪ್ರಾಸಿಕ್ಯೂಷನ್ ಷರತ್ತುಗಳೊಂದಿಗೆ ಒಪ್ಪಿಗೆ ಸೂಚಿಸಿದ್ದರೆ ದರ್ಶನ್ ಪರ ವಕೀಲರು ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ. ಅಪರಾಧದಲ್ಲಿ ಭಾಗಿಯಾಗಿದ್ದ ವ್ಯಕ್ತಿ ಕ್ಷಮೆಯ ಷರತ್ತಿನಡಿ ನ್ಯಾಯಾಲಯದ ಮುಂದೆ ಸಂಪೂರ್ಣ ಸತ್ಯ ಹೇಳಲು ಒಪ್ಪಿಕೊಂಡರೆ ಅವರನ್ನು ಮಾಫಿ ಸಾಕ್ಷಿ ಎಂದು ಕರೆಯಲಾಗುತ್ತೆ. ಇಂತಹ ಸಾಕ್ಷಿ ಪ್ರಕರಣದ ಸಂಚು, ಹಣಕಾಸು ವ್ಯವಹಾರ ಅಥವಾ ಪ್ರಮುಖ ಆರೋಪಿಗಳ ಪಾತ್ರವನ್ನು ಬಯಲು ಎಳೆಯಲು ನೆರವಾಗಬಹುದು. ಆದರೆ ಮಾಫಿ ಸಾಕ್ಷಿಯ ಹೇಳಿಕೆಯೊಂದೇ ಅಂತಿಮವಲ್ಲ, ಅದಕ್ಕೆ ಪೂರಕ ಸಾಕ್ಷಿಗಳ ಅಗತ್ಯವಿರುತ್ತದೆ. ಸುಳ್ಳು ಹೇಳಿದರೆ ಅಥವಾ ನ್ಯಾಯಾಲಯಕ್ಕೆ ಸಹಕರಿಸದಿದ್ದರೆ ಮಾಫಿ ರದ್ದಾಗಬಹುದು. ಹೀಗಾಗಿ ಪ್ರದೋಷ್ ರಾವ್ ಅವರ ಅರ್ಜಿಯ ಅಂತಿಮ ತೀರ್ಪು ರೇಣುಕಾಸ್ವಾಮಿ ಪ್ರಕರಣದಲ್ಲಿ ಮಹತ್ವದ ಬೆಳವಣಿಗೆಯಾಗುವ ಸಾಧ್ಯತೆ ಇದೆ.